ನಮಸ್ಕಾರ ರೀ, ನಾನು ನಿಮ್ಮ ಗಾಡಿಗೆ ಪ್ರಭು. ಇವತ್ತು ನಾವು ಇಲ್ಲಿ ಒಂದು ಶೂಟಿಂಗ್ ಮಾಡಿದ್ವಿ. ಇಲ್ಲಿ ಆಲ್ರೆಡಿ ನಿಮ್ಗೆಲ್ಲ ಗೊತ್ತೈತಿ. 4 ದಿವಸ ಕಂಟಿನ್ಯೂ ಆಗಿ ಶೂಟಿಂಗ್ ಮಾಡಾಕತ್ತೀವಿ. ಇದು ಸಿರೂರು ಗ್ರಾಮ ಅಂತ. ಬಟ್ ಈ ಒಂದು ಗುಡಿ ಬಗ್ಗೆ ಒಂದಷ್ಟು ಮಾಹಿತಿಗಳು ನಿಮ್ಗೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಬರ್ರಿ, ಇಲ್ಲಿ ಒಂದು ಗುಡಿ ಒಳಗಿರ್ತಕ್ಕಂಥ ಅರ್ಚಕರು ಎಲ್ಲವನ್ನು ಹೇಳ್ತಾರ. ಬಹಳ ಬಹಳ ವರ್ಷದ ಒಂದು ಗುಡಿ, ಬಹಳ ತಂಪೈತಿ. ವಾತಾವರಣ ಬಹಳ ಸಂಪೈತಿ. ಬಟ್ ಎಲ್ಲ ಇದು ಹಳೆ ಊರಾಗಿರೋದ್ರಿಂದ ಯಾರು ಇಲ್ಲ. ಅಂದ್ರೆ ಕೆಲವೊಂದಿಷ್ಟು ಒಂದು 10-15 ಮನೆಗಳು ಅದು ಬಿಟ್ರೆ ಯಾವ ಮನೆಗಳಿಲ್ಲ. ಗುಡಿ ಮಾತ್ರ ಬಹಳ ಅಂದ್ರೆ ಬಹಳ ತಂಪೈತ್ರಿ. ಅಷ್ಟು ಈಗ ಕಟ್ಸುವಂತ ಗುಡಿಗಳಿಗೆ ಈ ಗುಡಿಗೆ ಹೋಲಿಸಿದ್ರೆ ಬಹಳ ವ್ಯತ್ಯಾಸ ಆಗ್ತೈತಿ. ಯಾಕಂದ್ರ ಆಗಿನ ಕಲ್ಲಿನ ಗೋಡೆಗೆ ಈಗ ಸ್ಲಾಪ್ ಆಗಿ ಕಟ್ಸುವಂತ ಈಗಿನ ಗುಡಿಗಳಿಗೆ ಸ್ವಲ್ಪ ನೆಳ್ಳು ಏನೇ ಇದ್ರು ಸ್ವಲ್ಪ ತಂಪು ಅನ್ನೋದು ಕಡಿಮೆ ಇರ್ತೈತಿ. ಬಟ್ ಇದೆಲ್ಲ ಡಬ್ಬಲಿಗೆ ಬಡಿಸ್ಯಾರ ನೋಡ್ರಿ, ಹೆವಿ ತಂಪೈತಿ ಗುಡಿ. ಆದರೆ ಎಷ್ಟು ವರ್ಷದ ಐತ್ರಿ ಇದು? ಈ 100 ವರ್ಷದ ಸರ್. ಎಷ್ಟ್ರಿ? ಒಂದು 100 ವರ್ಷದ್ದು. 100 ವರ್ಷದ ಐತ್ರಿ? ಹ್ಞೂ ಸರ್. ಬಾಳ ಹನುಮಪ್ಪ ದೇವ್ರ ಗುಡಿ ಏನ್ರಿ? ಮಾರುತೇಶ್ವರ ದೇವಸ್ಥಾನ ರೀ. ಭಾರಿ ನಡಿತೈತಿ. ಬಂದ್ ಎಲ್ಲಾರು ಭಕ್ತರು ನಮ್ಮ ಇಷ್ಟಾರ್ಥಗಳನ್ನ ಬೇಡಿಕೊಂಡ್ರ ಎಲ್ಲಾ ಕರೆಕ್ಟ್ ಸರ್. ಒಂದು ಏನೇ ಇದ್ರು ಪರಿಹಾರ ಆಗ್ತೈತ್ರಿ, ಎಲ್ಲರಿಗೂ ಒಳ್ಳೇದಾಗೈತ್ರಿ. ಈ ಗುಡಿ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ಎಷ್ಟು ವರ್ಷದ ಗುಡಿ ಐತಿ? ಒಂದು 100 ವರ್ಷದ ಗುಡಿ ಐತಿ ಸರ್ ಇದು. ಹೌದ್ರಿ? ಹ್ಞೂ. ಈಗ ಇದು ಹಳೆ ಊರು ಸ್ಥಳಾಂತರ ಆಗಿ ಹೊಸೂರಕ್ಕೆ ಹೋಗಿ ಅಲ್ಲಿ ಒಂದು ಕಟ್ಟಡ ಆಗೈತಿ ಸರ್. ಅಲ್ಲಿ ಇದೇ ತರನ ಕಟ್ಟಡ? ಇದೇ ತರನಲ್ರಿ. ಇಲ್ಲಿ ಈಗ ಸ್ಲಾಪ್ಗಳ ಆಗ್ಯಾವ್ರಿ. ಈಗ ಸ್ಲಾಪ್ ಆಗೈತ್ರಿ. ಬಟ್ ಆ ಗುಡಿಗೆ RCC ಬಿಲ್ಡಿಂಗ್ ಆಗ್ಯಾವ್ರಿ. ಇದು ಕಟ್ಟಿ ಡಿಫ್ರೆನ್ಸ್ ಆಗತ್ತೆ ಸರ್. ಆ ಗುಡಿಗೆ ಈ ಗುಡಿಗೆ ಹೋಲಿಸಿದ್ರೆ ಏನೇನು ವ್ಯತ್ಯಾಸ ಆಗ್ತದ್ರಿ? ಈ ಕಟ್ಟಿಗೆ ಹಾಕ್ಯಾರ ಸರ್. ಆಮೇಲೆ ಇದು ಅದಕ್ಕೆ ವ್ಯತ್ಯಾಸ ಐತಿ. ಒಳ್ಳೇದಾಗೈತಿ ಸರ್. ಹೌದ್ರಿ? ಆದ್ರೆ ಇಲ್ಲಿ ದೇವ್ರ ಹೆಂಗ್ ನಡಿತೈತ್ರಿ, ಅಲ್ಲಿ ದೇವ್ರ ಅದೇ ತರ ನಡಿತೈತ್ರಿ. ನೀವೆಲ್ಲಾರು ಬಂದು ಇಷ್ಟಾರ್ಥ ಇದ್ದವ್ರು ಬಂದು ಬೇಡ್ಕೊಂಡ್ ಹೋಗ್ಬೋದ್ರಿ. ಬರ್ರಿ, ಎಲ್ಲಾ ಊರ್ರು ಬರ್ರಿ, ಎಲ್ಲಾ ಜನ ಬರ್ರಿ. ಜಾತಿ ಜನಾಂಗದವ್ರು ಏನಿಲ್ಲ, ಈ ದೇವಸ್ಥಾನಕ್ಕ ಬಂದ್ ನಡ್ಕೊಂಡ್ ಹೋಗ್ಬೋದ್ರಿ. ಇಲ್ಲಿ ಯಾವುದೇ ಜಾತಿಯವ್ರನ್ನಾಗಿರ್ಬೋದು, ಯಾವುದೇ ಜಾತಿ ಜನಾಂಗ ಇಲ್ರಿ. ನಮ್ಮಲ್ಲಿ ಎಲ್ಲಾ ಕಿತ್ತಾಕ್ತಾರಿ. ಎಲ್ಲಾ ಒಳ್ಳೆ ಎಲ್ಲಾ ಒಗ್ಗಟ್ಟೈತ್ರಿ. ಎಲ್ಲಾ ಒಕ್ಕಟ್ಟೈತ್ರಿ. SC ST ಅಂತಕ್ಕದ್ ನಮ್ಮಲ್ಲಿ ಏನಿಲ್ರಿ. ಎಲ್ಲಾರು ಒಂದೇ ಮಕ್ಕಳು, ಒಂದೇ ತಾಯಿ ಮಕ್ಕಳು, ಎಲ್ಲಾರು ಮಾನವ ಧರ್ಮದವ್ರು ಎಲ್ಲಾರು ಒಂದೇ ಅಂತ ಭಾವಿಸ್ಕೊಂಡು ನಮ್ಮ 3 ಜನ ಎಲ್ಲಾರು ಸಿರೂರು ಗ್ರಾಮ ಜನ ಎಲ್ಲಾರು ಒಳ್ಳೆಯವ್ರ, ಒಳ್ಳೆ ಭಕ್ತಾದಿಗಳಿರ್ರಿ. ಎಲ್ಲರಿಗೂ ಸಹಾಯ ಸಹಕಾರ ಮಾಡ್ತಾರ್ರಿ. ಬರ್ರಿ. ಒಂದ್ 5 ಅಮಾಸಿ ಪ್ರತಿ ಅಮಾಸಿ ಬರ್ರಿ, ನಿಮ್ಗೆ ಗೊತ್ತಾಗತ್ರಿ. ಹೌದ್ರಿ? ಆ ದೇವಸ್ಥಾನದ ಬಗ್ಗೆ, ಆ ಭಗವಂತನ ಬಗ್ಗೆ ನಾವ್ ಇಷ್ಟ ಕೇಳ್ಕೊಂಡ್ರಿ ಎಲ್ಲಾರು ಭಕ್ತರ. ಆಯ್ತು. ನಿಮ್ ಇಷ್ಟ. ಓಕೆ, ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್ ರೀ. ನಮಸ್ಕಾರ. ನೋಡಿದ್ರಲ್ಲ, ಇಷ್ಟೊಂದು ಇದು ಇರುವಂತದ್ದು. ಇನ್ನೊಂದು ಇಲ್ಲಿ ನನಗೆ ಏನು ವಿಶೇಷತೆ ಅನಿಸ್ತು ಅಂತಂದ್ರ, ಹಳ್ಳಿ ಇದು ಕೂಡ ಹಳ್ಳಿನ, ಇಲ್ಲ ಅಂತಲ್ಲ, ತಪ್ಪಲ್ಲ, ಪೂರ ಹಳ್ಳಿನ. ಊರು ಸ್ವಲ್ಪ ದೊಡ್ಡದೈತಿ. ಹಂಗೆ ಗ್ರಾಮ ಪಂಚಾಯತಿ ಕೂಡ ಇಲ್ಲಿ ಐತಿ. ಆದರೆ ಈ ಒಂದು ಊರೊಳಗ ಯಾವುದೇ ರೀತಿಯಾದಂಥ ಜಾತಿ ಭೇದ ಭಾವ ಯಾವುದೂ ಇಲ್ಲ. ಈ ರೀತಿ ಹಳ್ಳಿಗಳು ಬೇಕಂತ ಹೇಳೋರು ನಾವು. ಯಾಕಂತಂದ್ರೆ ಯಾವುದೇ ಒಂದು ಪ್ರತಿಯೊಂದು ಗ್ರಾಮದೊಳಗಾಗಲಿ, ಈಗಿಂದ ಒಂದು ಇದ್ರೊಳಗ ಮೊದ್ಲಿದ್ದನೂ ಐತಿ ಆ ಒಂದು ಇದು. ಅವ ಆ ದೊಡ್ಡ ಜಾತಿ ಅವ, ಇದು ಸಣ್ಣ ಜಾತಿ ಅವ, ದೊಡ್ಡ ಜಾತಿ ಅವ, ಸಣ್ಣ ಜಾತಿಯವ್ರನ್ನ ಯಾವುದೇ ಗುಡಿ ಒಳಗೆ ಸೇರಿಸ್ಕೊಳ್ಳಲ್ಲ. ಈ ರೀತಿ ಹಲವಾರು ವಾದಗಳು ನಡೀತಿರ್ತಾವ. ಅದು ಇವತ್ತಿಗೂ ಕೂಡ ಐತಿ ಹಳ್ಳಿ ಒಳಗಂತಂದ್ರ ಸಾಮಾನ್ಯವಾಗಿ ಐತಿ. ನನಗ್ ಬೇಕಾಗಿರೋದು ಇಂಥ ಹಳ್ಳಿಗಳು. ಯಾಕಂದ್ರೆ ಇಂಥ ದೇವಸ್ಥಾನ ಇದ್ರು ಕೂಡ, ಹನುಮಂತ ದೇವ್ರ ಗುಡಿ ದೇವಸ್ಥಾನ, ಯಾವುದೇ ಒಂದು ಜಾತಿ ಭೇದ ಭಾವ ಏನೂ ಇಲ್ಲ. ಒಂದು ಒಳ್ಳೆ ರೀತಿಯಾದಂಥದ್ದು, ಒಂದು ಉತ್ತಮವಾದಂತ ಒಂದು ಊರನ್ನು ಕಟ್ಕೊಂಡು ಒಳ್ಳೆ ರೀತಿಯಾಗಿ ಈ ಒಂದು ಊರನ್ನ ಮುನ್ನಡೆಸ್ತವ್ರ ಎಲ್ಲ ಯುವಕರಲ್ಲಿ ಕೇಳ್ಕೊಳ್ಳೋದಿಷ್ಟ, ಯಾವುದೋ ಒಂದು ಹಳ್ಳಿ ಒಳಗಾಗ್ಲಿ ಯುವಕರಲ್ಲಿ ಆ ಭಾವನೆ ಬರ್ಬೇಕು. ಯುವಕರು ಹಿರಿಯರಿಗೆ ಬುದ್ಧಿ ಮಾತು ಹೇಳಿ ಅವ್ರನ್ನ ಬದಲಾವಣೆ ತರಬೇಕು. ನೋಡ್ರಿ, ಈ ಊರೊಳಗೆ ಇಂಥ ದೊಡ್ಡ ಊರ್ ಐತಿ, ಇದು ದೊಡ್ಡ ಊರ್ ಐತಿ. ನಾವು ಇವತ್ತಿಗೆ ಇಲ್ಲಿ ಈ ಶೂಟಿಂಗ್ ಮಾಡಕೈತಿ 4 ದಿವಸ ಆಯ್ತು. ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಈ ಊರಿನವರು. ನಾವೆಲ್ಲ ಅಲ್ಲಿ ಹೊಸ ಊರಿಗೆ ಹೋದ್ರು ಕೂಡ ಅಲ್ಲೇನು ಎಷ್ಟೋ ಜನರು ನಮಗೆ ಸಪೋರ್ಟ್ ಮಾಡಿದ್ರು. 2 ದಿವಸ ಊಟದ ವ್ಯವಸ್ಥೆ ಅವರೇ ಮಾಡಿದ್ರು ಕೂಡ. ಈ ರೀತಿ ಒಳ್ಳೆ ರೀತಿಯಾಗಿ ನಮ್ಗೆಲ್ಲ ಬೆಂಬಲವಾಗಿ ನೀಡಿದ್ರು. ನಮ್ಗೆ ಊಟಕ್ಕೆ ಕರೆದ್ರು. ಯಾಕಂದ್ರೆ ಮದುವೆ ಇದ್ದಾಗ ಮದ್ವಿಗೆ ಊಟಕ್ಕೆ ಕರೆದ್ರು. ಆಮೇಲೆ ಇಲ್ಲಿ ಕೆಲವೊಂದು ಜಯಂತಿ ಮಾಡಿದಾಗ ಅವಾಗ ಫೋನ್ ಮಾಡಿ ಕರೆದ್ರು. ಯಾಕೆ ಅಷ್ಟೊಂದು ಪ್ರೋತ್ಸಾಹ ಐತಿ. ಯಾವುದೇ ರೀತಿಯಂತ ಊರಿನವ್ರ ಬಗ್ಗೆ ಕೆಟ್ಟದಾಗಿ ಹೇಳುವಂಥದ್ದಲ್ಲ. ಒಳ್ಳೆ ರೀತಿಯಾದಂಥದ್ದು ಯಾವುದೇ ಒಬ್ಬ ವ್ಯಕ್ತಿ ಬಂದ್ರು ಕೂಡ ಒಂದು ಉತ್ತಮವಾದಂಥ ರೀತಿಯೊಳಗೆ ಮಾತಾಡಿಸ್ತಾರ. ಅಷ್ಟು ಒಂದು ರೀತಿಯೊಳಗೆ ನಮಗೂ ಕೂಡ ಸಂತೋಷವಾಗಿ ಪ್ರೀತಿಯಿಂದ ಎಲ್ಲರನ್ನು ಮಾತಾಡ್ಸಾರ. ಇವತ್ತು ನಾವು ಲಾಸ್ಟ್ ಇದು ಶೂಟಿಂಗ್ ಮಾಡಿದ್ರದ್ದು ಮಧ್ಯಾಹ್ನ 2:30ಗೆ ಹಿಂಗೆ ಹೋಗ್ತೀವಿ.
ಈ ರೀತಿ ನಾನು ಬೇಕಣವ. ಯಾವುದೇ ರೀತಿ ಅಂದ್ರೆ ಜಾತಿ ಭೇದ ಭಾವ ಏನು ಬೇಡ, ಎಲ್ಲರೂ ಒಗ್ಗಟ್ಟು ಅಂತ ಬಾಳಿದ್ವಿ ಅಂತ ಇಟ್ಕೊಳ್ರಿ. ಈ ಜಗತ್ತೊಳಗ ಜಾತಿ ಅನ್ನೋದನ್ನ ಕಿತ್ ಹಾಕ್ಬಹುದು. ಇವತ್ತಿನ ಒಳಗ ಅಳಿಸಲಾಗುವಂಥದ್ದು ಅಂತಂದ್ರ ಅದೇ ಆಗೋಗ್ಬಿಟ್ಟೈತಿ. ಇವತ್ತು ಏನೆಲ್ಲ ಬದಲಾವಣೆ ಆಗೈತಿ, ಆದ್ರ ಅವ ನಮ್ ಜಾತಿಯವ, ಇವ ನಮ್ ಜಾತಿಯವ, ಆ ಜಾತಿಯವ್ರನ್ನ ಮೇಲ್ ತಳ್ಕೊಬೇಡ್ರಿ, ಈ ಜಾತಿಯವ್ರ ಮನ್ಯಾಗ ಕರ್ಕೊಬೇಡ್ರಿ, ಈ ಜಾತಿಯವ್ರು ಅವ್ರ ಜಾತಿಯವ್ರು ಗುಡಿಯಾಗ ಕರ್ಕೊಬೇಡ್ರಿ, ಇಂಥವು ಭಾಳ ನಡೀತಿರ್ತಾವ. ಅಂಥವುಗಳನ್ನ ಆದಷ್ಟು ಯುವಕರು ಒಗ್ಗಟ್ಟಾಗಿ ಕಿತ್ತು ಹೋಗಿದ್ರ ಈ ಜಾತಿ ಅನ್ನೋ ಪದವನ್ನ ತೆಗಿಬಹುದು. ಈ ಜಗತ್ತಿನೊಳಗಿರೋದು ಎರಡು ಜಾತಿ, ಒಂದು ಗಂಡು ಜಾತಿ, ಒಂದು ಹೆಣ್ಣು ಜಾತಿ. ಅವ ನಮಗ್ ಮೇನ್. ಅವುಗಳನ್ನ ಬಿಟ್ಟರೆ ಯಾವ ಜಾತಿ ಇಲ್ಲ ಅನ್ನೋದು ನಾವೆಲ್ಲ ಸಾಬೀತುಪಡಿಸ್ಬೇಕು. ಎಲ್ಲರೂ ಒಗ್ಗಟ್ಟಾಗ್ಬೇಕು, ನಾವೆಲ್ಲರೂ ಒಂದು ಅನ್ನೋ ಭಾವನೆ ಬರಬೇಕು. ಅಂತ ಭಾವನೆ ಎಲ್ಲರನ್ನು ಬೆಳೆಸೋನು. ಇನ್ನೊಂದು ಏನೋ ಹೇಳೋದಪ್ಪ ಅಂತಂದ್ರ, ಈ ದೊಡ್ಡ ದೊಡ್ಡ ಹೋರಾಟಗಾರನು ಕೂಡ ಅವ ನಮ್ ಜಾತಿಯವ, ಇವ ನಮ್ ಜಾತಿಯವ ಅನ್ನೋ ಭಾವನೆಗಳು ಭಾಳ ಅದಾವು. ಆ ದೇವ್ರು ನಮ್ಗ, ಈ ದೇವ್ರು ನಮಗ, ಅವ ನಮ್ ಜಾತಿಯವ, ಇವ ನಮ್ ಜಾತಿಯವ, ಇಂಥವು ಭಾಳ ಅದಾವು. ಆದಷ್ಟು ಅಂಥವನ್ನೆಲ್ಲ ಕಿತ್ತು ಹಾಕಿ ನಾವೆಲ್ಲರೂ ಒಂದು, ಅವರೆಲ್ಲ ಹೋರಾಟಗಾರರು ಅನ್ನೋ ಭಾವನೆಯೊಳಗೆ ಮೂಡಿಸಿ ಒಂದು ವಿಚಾರವನ್ನ ನಾವೆಲ್ಲರೂ ತಿಳ್ಕೊಳ್ಳೋಣ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಲಾಗನ ಮುಗಿಸ್ತೀನಿ. ಈಗ ಇದು ಒಂದು ಉತ್ತಮವಾದದ್ದು, ಬಹಳ ಏನಪ್ಪಾ ಅಂತಂದ್ರ ಬಹಳ ಶಾಂತಿ ಐತಿ ಈ ಊರು. ಅದ್ಭುತವಾದಂಥ ದೇವಸ್ಥಾನ ಅಂತ ಹೇಳ್ಬೋದು. ಅಷ್ಟು ಒಂದು ಸುಂದರವಾಗಿ ಕೂಡ ಐತಿ, ನೋಡಕ್ಕೂ ಚಂದ ಐತ್ರಿ. ಎಲ್ಲ ಡಬ್ಬಲಿಗೆ ಬಡಿರುವಂಥದ್ದು ಆಯ್ತು. ಓಕೆ ಬಾಯ್, ಮತ್ತೊಂದು ವ್ಲಾಗ್ನ ಸಿಗ್ತೀನಿ. ಈಗ ಶೂಟಿಂಗ್ ಮತ್ತೆ ಮಾಡ್ಬೇಕು, ಅದಕ್ಕೋಸ್ಕರ ಬಾಯ್. ನೋಡ್ರಿ ಹೊಂಟ್ರಿ, ಎಲ್ಲ ಶೂಟಿಂಗ್ ಗಿಟಿಂಗ್ ಮುಗೀತು, ಎಲ್ಲರೂ ಹೊಂಟಾರ. ಹಾಂ ಸರಿ. ಇಬ್ರು ಗಾಡಿ ಮೇಲೆ ನಾನು ಇನ್ನ ಇಲ್ಲೇ ಇರ್ತೀನಿ. ಸಾಯಂಕಾಲ ರಾತ್ರಿ 8 ಗಂಟೆಗೆ ಟ್ರೈನ್ ಐತಿ. ನಾ ಬೆಳಗ್ಗೆ ಹೋಗಲ್ರಿ, ನೈಟ್ ಹೋಗ್ತೀನಿ. ಆಯ್ತಾಯ್ತು ನೀನು, ನಾ ಬೆಳಿಗ್ಗೆ ಹೋಗ್ತೀನಿ. ಹಾಂ ಸರಿ ಸರಿ. ಈಗ ಯಾವ ಟಮ್ ಸಿಗ್ತಾವ? ಇದ್ದ ಬಸ್ ಬಿಟ್ಟು ಎಲ್ಲ ಬಿಟ್ಟು ಎಲ್ಲಿ ಬಸ್ ಬಿಟ್ಟಿ? ನಾನು ಇಲ್ಲೇ ನಿಂತಿಲ್ಲ, ಬಸ್ ಇಲ್ಲೇ ಹೋಗ್ತದೆ. ಅಲ್ಲಿ ಎಲ್ಲಿ ಬಂತದ ಬಸ್? 8:15 ಒಂದು ಬಸ್ ಇತ್ತು, ಅದನ್ನ ಮಿಸ್ ಮಾಡಿದ್ವಿ. ಎಲ್ಲದ ಬಸ್ ಎಲ್ಲಿ ಬಂದೇನು ನೋಡ್ರಿ, ಎಲ್ಲ ಬಸ್ ಮಿಸ್ ಮಾಡ್ಕೇಸಿ 8:15 ಬಸ್ನ ಮಿಸ್ ಮಾಡ್ಬಿಟ್ಟು ಈಗ ಯಾವ ರಿಕ್ಷಾ ಬರ್ತಾವ? ಊರಿಗೆ ಹೋಗ್ಬೇಕ್ರಿ ಈಗ. ಟ್ರೈನ್ 12 ಗಂಟೆಗೆ ಇತ್ತು, ಮಧ್ಯರಾತ್ರಿ. 12 ಗಂಟೆ ಆಗಿಲ್ಲ. ಅಲ್ಲ ಹೌದಲ್ಲ, ಮತ್ತೆ ಟ್ರೈನ್ ಎಷ್ಟು ಗಂಟೆಗೆ? ಕೇಳಿ ಯಾರು ಬರ್ಲಿಟ್ಟು ಅದ್ನಾಗ. ಬಾ ಬಸ್ ಸ್ಟ್ಯಾಂಡ್ ಹೋಗು ಬಾ. ಅಣ್ಣ ಬಾ 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 ನೋಡೋಣ ಬಾ. ನೋಡ್ರಿ, ಅದು ಲಾಸ್ಟ್ ಬಸ್ ಇರ್ತದೆ. ಇನ್ನು 3 ನಿಮಿಷದಾಗ ಬಂತು ಹೋತು. ಅಣ್ಣ ಕರ್ಕೊಂಡೋಗಿ ಬಿಡಕ್ಕೆ ಎಷ್ಟು ಹೋಯ್ತು ಅಣ್ಣ? ಬಾಡಿಗೆ ಜಾಸ್ತಿ ಆಗುತ್ತೆ. ಎಷ್ಟು ಆಗ್ತಿತ್ತು ಅಣ್ಣ? ಟ್ರೈನ್ ಮಿಸ್ ಆಗ್ಬಿಡುತ್ತೆ. ಅಲ್ಲೊಂದು ಸ್ವಲ್ಪ ಮಾತಾಡ್ಕೊಂಡು ಕುಂತ್ಯ, ಅಲ್ಲೊಂದು ಸ್ವಲ್ಪ ಲೇಟ್ ಆತ. ಈ ಟೀಚರ್ ಒಬ್ರು ಮಾತಾಡ್ಕೊಂಡು ಕುಂತಿ, ಇಲ್ಲೊಂದು 1/2 ತಾಸು ಲೇಟ್ ಆತ. ನೋಡಿ, ಎಲ್ಲನೂ ಕಟ್ಟಿ ಬಿಟ್ಟಿ ಮಾಡಿ 9 ಗಂಟೆ ಮಾಡಿ ಮುರಾಪಟ್ಟಿ ಮಾಡಿ ಇಟ್ಬಿಟ್ರಿ. ತಲೆ ಕೆಡ್ಸ್ಕೊಬಾರ್ದು, ಬರ್ತದೆ. ಯಾವಾಗ ಸಿಗ್ಬೇಕು ಕೈ ಹೋಗ್ಬೇಕು ಒಂದು. ಇಲ್ಲಾಂದ್ರೆ ಇನ್ನು 3 ನಿಮಿಷದಾಗ ಒಂದು ಬಸ್ ಬರ್ತದಂತ. ಆ ಬಸ್ ಬಂದ್ರೆ ಬಂದು ಹೋತು, ಇಲ್ಲಾಂದ್ರೆ ಇಲ್ಲ. ಫ್ರೆಂಡ್ಸ್ ಬರ್ತದ್ರಿ ಬಸ್. ತಲೆ ಕೆಡ್ಸ್ಕೊಳತ್ತ ಭಾಳ. ಬಂದೇ ಬರ್ತದಣ್ಣ ಬಸ್, ಬಂದೇ ಬರ್ತದೆ. ತಲೆ ಕೆಡ್ಸ್ಕೊ. ಆಯ್ತಾಯ್ತು ತಗೋ. ಅಲ್ಲಿ ಮ್ಯಾಗ ಹೇಳ್ಕೊಂತಿರ್ತಾನ, ಒಂದು ದಾರಿ ತೋರಿಸ್ತಾನ. ಬೆಳಕನಾಗ ಹೋಗ್ಬಾತ ಪತ್ತ. ಆಯ್ತು, ಈ ಒಂದು ಲಾಗನ ಇಲ್ಲಿ ಮುಗಿಸ್ತೀವಿ. ಸದ್ಯ ಊರಿಗೆ ಹೋಗ್ಬೇಕು, ಅದಕ್ಕೆ ಬಾಯ್. ನೋಡ್ರಿ, ಅಂತೂ ಸ್ಟೇಷನ್ಗೆ ಬಂದ್ವಿ. ಯಾವ ಬಸ್ ಬರಲಿಲ್ಲ. ಪುಣ್ಯಕ್ಕೊಬ್ರು ಅಣ್ಣವ್ರು ಬಂದರು, ಅವ್ರಿಗೆ ಕೈ ಹೋಗ್ಕೇಶೆ ಕೊಪ್ಪಳ ತನಕ ಬರ್ತೀವ್ರಿ ಅಂತ ಹೇಳಿ ಕೇಶೆ ಅಂದ್ವಿ. ಹತ್ರ ನಾವು ಹೋಗ್ಬೇಕಂತಂದು ಅವರು ಹತ್ತಿಸ್ಕೊಂಬಂದ್ರು ಬೈಕ್ನಾಗ. ಕಡೆಗೂ ಹಂಗೆ ಮಾಡಿ ರೈಲ್ವೆ ಸ್ಟೇಷನ್ ಬಂದಿವಿ. ಈಗ ನೀನು ಸದ್ಯ ಟ್ರೈನ್ ಬರ್ತದೆ, ಟ್ರೈನಾಗ ಇಷ್ಟೇ ಫ್ರೆಂಡ್ಸ್. ಇವಾಗ ಮತ್ತೊಂದು ಭಾಗ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.